ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಪಂಜಾಬ್ ಕಿಂಗ್ಸ್ ವರ್ಸಸ್ LIC ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಒನ್ ಸೈಡೆಡ್ ಮ್ಯಾಚ್ ಮಗ, ಏನು ಮ್ಯಾಚ್ ಆಯಿತು. ಚಿಂದಿ ಉಡಾಯಿಸ್ಬಿಟ್ರು ಹಂಗೆ ಪಂಜಾಬ್ ಕಿಂಗ್ಸ್ ಅವ್ರು ಧೂಳಿಪಟ ಮಾಡಿಕ್ಬಿಟ್ರು ಹಂಗೆ ಲಕ್ನೋ ಸೂಪರ್ ಜೈಂಟ್ಸ್ನ. ಫಸ್ಟ್ ಮ್ಯಾಚು ಸೆಕೆಂಡ್ ಮ್ಯಾಚು ಏನೋ ಒಂದು ರೇಂಜಿಗೆ ಹಂಗೆ ಹಿಂಗೆ ಆಡ್ಕೊಂಬಂದ್ರು LSG ಅವರು. ನಾನೇನೋ ಅಂದ್ಕೊಂಡಿದ್ದಿಲ್ಲ, ಅವರು ಚೇಸೋನು ಏನೋ ಇದೊಂಥರ ಸ್ವಲ್ಪ ಟ್ರಿಕ್ಕಿ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಇಷ್ಟು ಈಸಿಯಾಗಿ ಚೇಸ್ ಓವರ್ ಮಾಡಿ ಬಿಸಾಕ್ತಾರೆ ಪಂಜಾಬ್ ಕಿಂಗ್ಸ್ ಅಂತಂದರೆ ಅವರ ಬ್ಯಾಟಿಂಗ್ ಡೆಪ್ತು ಜೊತೆಗೆ ಅವರ ಒಂದು ಅಪ್ರೋಚ್ ಇದೆಯಲ್ಲ, ಸೊ ಅದೊಂದು ಚೇಂಜ್ ಮಾಡ್ಕೊಳ್ಳಿಲ್ಲ ಪಂಜಾಬ್ ಕಿಂಗ್ಸ್ ಅವರು. ಅಗ್ರೆಸಿವ್ ಅಪ್ರೋಚಲ್ಲೇ ಬ್ಯಾಟಿಂಗ್ ಆಡಿರೋದು. ಸ್ಪೇರ್ ಹೊಡೆದವರೆಲ್ಲ ಗುರು, ನನಗೆ ಕಾಮಿಡಿ ಏನು ಅಂತಂದರೆ 1 ರನ್ ಬೇಕಿತ್ತು ಅಷ್ಟೇ. 1 ರನ್ ಬೇಕಿದ್ದಾಗ ಟೈಮ್ ಔಟ್ ಸ್ಟ್ರಾಟಜಿಕ್ ಟೈಮ್ ಔಟ್ನ ತಗೊಂತ ಇದ್ರಲ್ಲ, ಇನ್ನೇನಲ್ಲ ಅದೇ ಬಾಲ್ನ ಹೊಡೆದಿದ್ರಾಗಿತ್ತು, ಡಾಟ್ ಬಾಲ್ ಆಗೋಗ್ಬಿಡ್ತು ಲಾಸ್ಟ್ ಬಾಲು. ಸೊ ಸ್ಟ್ರಾಟಜಿಕ್ ಟೈಮ್ ಔಟ್ ಬೇರೆ ತಗೊಂಡು 2.5 ನಿಮಿಷ ಬೇರೆ ಬಿಟ್ಬಿಟ್ಟು ಮ್ಯಾಚ್ನ ಮುಗಿಸ್ತಾರೆ. ಒಂದೇ 1 ರನ್ ಬೇಕಿದ್ದಾಗ ತಗೊಂಡ್ರಲ್ಲ, ಇದು ಕಾಮಿಡಿ ಅನ್ಸಿದ್ದು ಇವತ್ತು. ಸೊ ಸ್ಪೇರ್ ಹೊಡೆದಿದ್ದಾರೆ ಇವತ್ತು. ಇನ್ನೇನು ಹೇಳ್ತೀರಾ, ಇಲ್ಲಿ ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನೂ ಹೇಳೋದಿಲ್ಲ ಅಲ್ಲಿ ಇವತ್ತು. ಬರೀ ಪಂಜಾಬ್ ಕಿಂಗ್ಸ್ ಅವರ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳಬೇಕು. ಈ ಸ್ಟೇಡಿಯಮಲ್ಲಿ ರನ್ಸ್ನ ಸ್ಕೋರ್ ಮಾಡೋದು ಕಷ್ಟ ಅಂತ ಹೇಳಿದ್ದೆ ನಿಮಗೆ. ಸೊ ಅದೇ ಥರ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಕಷ್ಟಪಟ್ಕೊಂಡೇ ಟುಕು ಅಂತ ಆಡ್ಕೊಂಡು ಅಲ್ಲಾಗರು ಅಗ್ರೆಸಿವ್ ಅಪ್ರೋಚಲ್ಲೇ ಆಡಿಲ್ವಲ್ಲ ಇವತ್ತು. ನಿಖಿಲಸ್ ಪೂರನ್ ಆಗಿರಲಿ, ಆಯುಷ್ ಬದೋನಿ ಆಗಿರಲಿ, ಡೇವಿಡ್ ಮಿಲ್ಲರ್ ಆಗಿರಲಿ. ಹೌದು, ನಿಖಿಲಸ್ ಪೂರನು ಸ್ಟಾರ್ಟಿಂಗ್ ಒಂದು 20-25 ಬಾಲು ಸಿಕ್ಕಾಪಟ್ಟೆ ನಿಧಾನ ಕಂಡ್ರೆ ಆಮೇಲೆ ಪುಷ್ ಮಾಡೋದಕ್ಕೆ ಅಂತ ಹೋದ್ರು, ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆದ್ರು. ಬದೋನಿ ಕೂಡ ಫಾರ್ ದಟ್ ಮ್ಯಾಟ್ರ್ ಹಂಗೆ ರನ್ನೇ ಬಾಲ್ ಆಡ್ತಾಯಿದ್ರು, ಡೇವಿಡ್ ಮಿಲ್ಲರ್ ಕೂಡ ರನ್ನೇ ಬಾಲ್ ಆಡ್ತಾಯಿದ್ರು. ಸೊ ಅಲ್ಲೇ ಮ್ಯಾಚ್ ತಿಂದೋಗಿದ್ದು ಇವರಿಗೆ. 200 ಮೇಲೆ ಹೊಡಿಲೇಬೇಕಿತ್ತು ಇವ್ರು ಏನಾದ್ರು ಇಲ್ಲಿ ಅದು ಪಂಜಾಬ್ ಕಿಂಗ್ಸ್ ಇರೋಂಥ ಬ್ಯಾಟಿಂಗ್ ಡೆಪ್ತಿಗೆ ಇವರು 170 ಎಲ್ಲ ಹೊಡಿತು ಅಂತಂದರೆ ಬಿಟ್ಬಿಡ್ತಾರ ಪಂಜಾಬ್ ಕಿಂಗ್ಸ್ ಅವರು. 200 ಅಲ್ಲ 230 ಹೊಡೆದ್ರು ಬಿಡಲ್ಲ ಪಂಜಾಬ್ ಕಿಂಗ್ಸ್ ಅವರು. ಹಂಗಿದೆ ಅವರ ಬ್ಯಾಟಿಂಗ್ ಯೂನಿಟ್ನ ನೋಡ್ತು ಅಂತಂದರೆ. ಟಾಸ್ ಗೆದ್ದವರು ಪಂಜಾಬ್ ಕಿಂಗ್ಸ್ನೇ ಬೌಲಿಂಗ್ ಮಾಡ್ತೀವಮ್ಮ ಅಂತ ಅಂದ್ಬಿಟ್ಟು ಬೌಲಿಂಗ್ ಮಾಡೋದಕ್ಕೆ ಅಂತ ಬಂದರು. ಇನಿಷಿಯಲಿ ಕೊಟ್ಟರು ನೋಡಿ, ಅಲ್ಲಿ ಮೊದಲನೇ ಬಾಲಲ್ಲೇ ಮಿಚೆಲ್ ಮಾರ್ಷು 2 ಮ್ಯಾಚನ್ನು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿರುವಂಥವ್ರು. ನಾನು ಹೇಳಿದ್ದೆ ಮಿಚೆಲ್ ಮಾರ್ಷು, ನಿಖಿಲಸ್ ಪೂರ್ನು ಇಬ್ಬರು ಏನಾದ್ರು ನಿಂತ್ಕೊಂಡ್ರು ಅಂದರೆ ಎಲ್ಗೋ ತೊಗೊಂಡೋಗ್ಬಿಡ್ತಾರೆ ಮ್ಯಾಚ್ನ ಅಂತ. ಸೊ ಅವರಿಬ್ಬರು ವಿಕೆಟ್ ಆದಷ್ಟು ಬೇಗ ಇತ್ತು ಅಂದರೆ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಕೈಯಲ್ಲೇ ಇರುತ್ತೆ ಅಂತ. ಆ್ಯಂಡ್ ಫಸ್ಟ್ನೇ ಬಾಲಲ್ಲೇ ಔಟ್ ಆಗಿದ್ದು ಹರ್ಷದೀಪ್ ಸಿಂಗ್ ಹಾಕಿದಂಥ ಬಾಲು ಲೆಗ್ ಸೈಡ್ ಹೊಡಿಕೆ ಅಂತ ಹೋದ್ರು, ಆಪರೇಟ್ಸ್ಗೆ ಬಿದ್ದುಬಿಟ್ಟು ಮೇಲಕ್ಕೆ ಹೋಗ್ತಾ ಇದ್ದಂಗೆ ಹೋಗಪ್ಪ ಕಂದ ಅಂತ ಮಿಚೆಲ್ ಮಾರ್ಷ್ನ ಕಳಿಸಿದ್ರು. ನಿಖಿಲಸ್ ಪೂರನ್ ಬಂದರು, ಸ್ಲೋ ಆಗಿ ಆಡ್ತಾಯಿದ್ರು. ಆಮೇಲೆ ಪುಷ್ ಕೊಡೋದಕ್ಕೆ ಅಂತ ಹೋದರು. ಇನ್ನೇನಲ್ಲಿ ಹೊಡಿಲೇಬೇಕಾಗಿತ್ತು, ಅಗ್ರೆಸಿವ್ ಅಪ್ರೋಚಲ್ಲಿ ಆಡಲೇಬೇಕಾಗಿತ್ತು. ಅನ್ಫಾರ್ಚುನೇಟಾಗಿ ಹೊಡೆಯೋಕೆ ಹೋಗ್ಬಿಟ್ಟು ಶಿಸ್ತಾಗೆ ಮ್ಯಾಕ್ಸ್ವೆಲ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಆಯುಷ್ ಬದೋನಿ ಅವರ ಎಂಟ್ರಿ ಆಯಿತು. ಸಾರಿ, ರಿಷಬ್ ಪಂತ್ ಬಗ್ಗೆ ಹೇಳಲೇಬೇಕಲ್ವ ಮಗ. 2 ರನ್ ಹೊಡೆದವ್ರು ಇವತ್ತು ಶಿಸ್ತಾಗೆ. ಮ್ಯಾಕ್ಸ್ವೆಲ್ ಅವರ ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಶಿಸ್ತಾಗೆ ಹಿಂದೂ ಕೊಡೆಯೋಕೆ ಹೋಗ್ಬಿಟ್ಟು ಔಟಾಗಿ ಹೋಗಿರೋಂಥದ್ದು. ಇವಾಗ ಕೂತ್ಕೊಂಡು ಸಂಜೀವ್ ಅವರು ಲೆಕ್ಕ ಹಾಕ್ತಾರೆ, ಆಗ್ತಿರ್ತಾರೆ ನಕ್ಕನ್ ಏನು ಗುರು ಇವನ್ನ ತಗೊಂಡು ಸೈಕಾಗಿ ಹೋಗ್ಬಿಟ್ಟೈತೆ, ಲೌಡ ಮಾಡ್ತಾ ಇಲ್ಲ ಅಂತ. 27 ಕೋಟಿ ಕೊಟ್ಟಿದ್ರಿ, 2 ರನ್ನು 3 ರನ್ನು 0 ರನ್ನು ಇದು ನೋಡ್ಯಾಕೆ ಕೊಟ್ಟಿರೋದ್ರ ಏನು ಗುರು ಕತೆ ಇದು. KL ರಾಹುಲ್ ಬಿಟ್ಟು ವ್ಯಥೆ ಪಡ್ತಾ ಇದ್ದೀನಿ ನಾನು. 3 ಮ್ಯಾಚಲ್ಲಿ ಏನು ದಬಾಕಿಲ್ವಲ್ಲ, ಏನು ಕಿತ್ಗುಡ ಹಾಕಿಲ್ವಲ್ಲ. ಗೆಲ್ಲೋವಂಥ ಮ್ಯಾಚೆಲ್ಲ ಸೋಲ್ಸ್ಬಿಟ್ಟವ್ರೆ. ಅಲ್ಲಿ ಫಸ್ಟ್ ಮ್ಯಾಚ್ ಗೆಲ್ಲೋವಂಥ ಮ್ಯಾಚು ಸ್ಟಂಪಿಂಗ್ ಬಿಟ್ಬಿಟ್ಟು ಸೋಲ್ತಿದ್ರು. ಇಲ್ಲಿ ನೋಡ್ರಿ ಏನು ಪರ್ಫಾರ್ಮೆನ್ಸ್ ಇಲ್ಲ, ಇನ್ನೇನಕ್ಕೆ ಹಾಕಬೇಕಾಗಿತ್ತು ಅಂತ ತಲೆಗೆ ಸೈಕ್ ಹುಳ ಬಿಟ್ಕೊಂಡಿರ್ತಾರೆ. ಇನ್ನೇನಲ್ಲ ಆಯುಷ್ ಬದೋನಿ ಬಂದ್ಬಿಟ್ಟು ಅವರು ಕೂಡ ಟುಕು ಆಡ್ತಾಯಿದ್ರು. ಆಮೇಲೆ ಸ್ವಲ್ಪ ಅಗ್ರೆಸಿವ್ ಅಪ್ರೋಚಲ್ಲಿ ಆಡೋದಕ್ಕೆ ಹೋಗ್ಬಿಟ್ಟು ಅವರು ಒಂಥರ ಇವರೇನು ಔಟ್ ಆದರು. ನಿಖಿಲಸ್ ಪೂರನು ಅದೇ ರೀಸನಲ್ಲೇ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಸೊ ಇನ್ನೇನಲ್ಲಿ ಸ್ವಲ್ಪ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರು ಅಂತಂದರೆ ಸ್ಟ್ರೈಕ್ ರೇಟ್ ವಿಚಾರಕ್ಕೆ ಬಂತು ಅಂತಂದರೆ ಮಸ್ತಾಗಿ ಆಡಿದ್ದು ಅಬ್ದುಲ್ ಸಮದ್. 27 ರನ್ ಹೊಡೆದ್ರೆ 12 ಬಾಲಲ್ಲಿ. ಇನ್ಫ್ಯಾಕ್ಟ್ ಮೊದಲನೇ ಬಾಲೇ ಸ್ಟೆಪ್ ಔಟ್ ಆಗ್ಬಿಟ್ಟು ಹೊಡೆದಂಥ 6 ಅದಂತೂ ಸಗದಾಗಿತ್ತು. ಸೊ ಅವರೇ ಅಗ್ರೆಸಿವ್ ಅಪ್ರೋಚಲ್ಲಿ ಆಡಿರೋದು. ಇನ್ಯಾರು ಕೂಡ ಅಂಥ ಕನ್ವಿನ್ಸಿಂಗ್ ಬ್ಯಾಟಿಂಗ್ನ, ಒಂಥರ ಮಸ್ತ್ ಬ್ಯಾಟಿಂಗ್ನ ಆಡೇ ಇಲ್ಲ ಇವರ ಯೂನಿಟಲ್ಲಿ ಅಬ್ದುಲ್ ಸಮದ್ನ ಬಿಡ್ತು ಅಂತಂದರೆ. ಸೊ ಅಬ್ದುಲ್ ಸಮದಿಗೆ ಒಂದು ಸ್ವಲ್ಪ ಕ್ರೆಡಿಟ್ ಅಂತೂ ಖಂಡಿತ ಹೋಗಬೇಕು. ಇನ್ನು ಬೌಲಿಂಗ್ ಯೂನಿಟ್ ಬಂತು ಅಂದರೆ ಹರ್ಷದೀಪ್ ಸಿಂಗ್ 3 ವಿಕೆಟ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ಬೌಲಿಂಗ್ ಮಾಡಿರೋರಿಗೆಲ್ಲ ಆಲ್ಮೋಸ್ಟ್ ಒಂದೊಂದು ವಿಕೆಟು ಬಿದ್ದಿದೆ. ಮ್ಯಾಕ್ಸ್ವೆಲ್ ಚೆನ್ನಾಗಿ ಮಾಡಿದರೆ, ಯೂಸುಫ್ ಚಾಲ್ ಚೆನ್ನಾಗಿ ಮಾಡಿದರೆ. ಸೊ ಎಲ್ಲರೂ ಕೂಡ ಪರವಾಗಿಲ್ಲ, ಎಕನಾಮಿಕಲ್ಸ್ ಪ್ಲೇನೇ. ಇನ್ನೇನು ಈ ವೆನ್ಯೂಲಿ ರನ್ ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಿದ್ದೆ. 172 ಇದೇನಂತ ಹೆವಿ ಸ್ಕೋರ್ ಏನಲ್ಲ. ಇದು ಒಂಥರ ಮುಂಚೆ ಆಗಿತ್ತು ಅಂದರೆ ಹೇಳ್ಬೋದಾಗಿತ್ತು, ಇಲ್ಲ ಗುರು ಇದು ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಒಂಥರ ಟ್ರಿಕ್ಕಿ ಸ್ಕೋರ್ 170+ ಅಂತ. ಬಟ್ 170+ ಅಲ್ಲ, ಟ್ರಿಕ್ಕಿ ಸ್ಕೋರ್ ಅಲ್ಲ. ಇವಾಗ 200 ಒಂಥರ ಟ್ರಿಕ್ಕಿ ಸ್ಕೋರು. 230 ಹೊಡಿತು ಅಂತಂದರೆ ಅವಾಗ ಒಂದು ಸ್ವಲ್ಪ ಕಂಫರ್ಟಬಲ್ ಸ್ಕೋರ್ ಅಂತ ಹೇಳ್ಬೇಕು. 230, 240 ಎಲ್ಲ ಹೊಡಿತು ಅಂತಂದರೆ 200 ಇವಾಗ ಒಂಥರ ನ್ಯೂಟ್ರಲ್ ಸ್ಕೋರ್ ಅಂತ ಹೇಳಬೇಕು, ಮಿನಿಮಮ್ ಸ್ಕೋರ್. ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲೆಲ್ಲ ಬಂದಿರೋದ್ರಿಂದ. ಸೊ ಇಂದ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬರ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಏನಲ್ಲ ಹೊಡೆದು ಚಚ್ಚಿ ಡಿಮಿಲ್ ಹಾಕೊಂಡು ರುಬ್ಬಿ ಗುನ್ನ ಇಟ್ಟು ಕಳಿಸಿದ್ರೆ ಅಷ್ಟೇ. ಪ್ರಿಯಾಂಶ್ ಆರ್ಯ ಪಾಪ. ಸೊ ಪ್ರಿಯಾಂಶ್ ಆರ್ಯದ ಒಂಥರ ಕಾಮಿಡಿ ಇತ್ತು ಮಗ. ಅದು ದಿಗ್ವಿಶ್ ಅವರ ಬೌಲಿಂಗಲ್ಲೇ. ಸೊ ದಿಗ್ವಿಶ್ ಇಬ್ಬರು ಡೆಲ್ಲಿ ಪ್ಲೇಯರ್ಸ್ಗಳು, ಇಬ್ಬರು ಫ್ರೆಂಡ್ಲಿ ಪ್ಲೇಯರ್ಸ್ಗಳು. ಸೊ ಆ ಒಂದು ಫ್ರೆಂಡ್ಲಿನೆಸ್ಸಿಂದನೇ ಅವರು ಆ ಥರ ಏನೋ ಟಿಕ್ ಮಾರ್ಕ್ ಮಾಡೋ ಥರ ಏನೋ ಆಟೋಗ್ರಾಫ್ ಹಾಕೋ ಥರನೋ, ಅಥವಾ ನಿಂದು ಆಯ್ತು ಗುರು ನಡಿಗುರು ನಿಂದು ಸೈಡಿಗೆ ಅಂತ ಹೋಗ್ಬಿಟ್ಟು ಅಲ್ಲೊಂದು ಸನ್ನೆ ಮಾಡ್ತಾರೆ. ಬಟ್ ಇದ್ರ ಬಗ್ಗೆ ಆ್ಯಕ್ಷನ್ ಅಂತೂ ನಾಳೆ ಖಂಡಿತ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. IPL ಗೌಡಿ ಕೌನ್ಸಿಲ್ ಅವರು. ಯಾಕೆ ಅಂತಂದರೆ ಈ ಥರ ಎಲ್ಲ ಮಾಡೋ ಆಗಿಲ್ಲ ಪ್ಲೇಯರ್ಗೆ.
ಫೇರ್ ಪ್ಲೇ ಇರೋದಿಲ್ಲ, ಏನೋ ಒಂಥರ ಪ್ಲೇಯರ್ಗೆ ಏನೋ ಒಂಥರ ತೊಂದರೆ ಮಾಡ್ದಂಗೆ ಇರುತ್ತೆ. ಸೊ ಚೆನ್ನಾಗಿರೋದಿಲ್ಲ ಹಂಗೆ ನೋಡೋಕೆ ಹೋಗ್ತಾರೆ. ಫ್ರೆಂಡೇ ಆಗಿರಲಿ, ಏನೇ ಆಗಿರಲಿ, ಅದೇ ಆಗಿರಲಿ, ಇದೇ ಆಗಿರಲಿ. ಸೊ ಲಾಸ್ಟ್ ಟೈಮ್ ನೋಡಿದ್ದೀರಾ ಹರ್ಷಿತ್ ರಾಣಾ ಅವರು ಮಯಾಂಕ್ ಅಗರ್ವಾಲ್ ಯಾವ ಥರ ಮಾಡಿದರು ಅಂತ. ಆ್ಯಂಡ್ ಸಿಮಿಲರ್ ಆಗಿ ಅವರು ಇದೇ ಥರನೇ ಒಂಥರ ಉರ್ಸೋದಕ್ಕೆ ಅಂತವರು, ಬಟ್ ಇವ್ರ ಫ್ರೆಂಡೇ. ಬಟ್ ಫ್ರೆಂಡ್ ಗಿಂಡೆಲ್ಲ ನಡೆಯೋದಿಲ್ಲ ಇಲ್ಲಿ. ನೀನೇನೋ ಕೂರು ಹೋಗಿದ್ದೆ ಅಲ್ಲಿ ಟಿಕ್ ಮಾರ್ಕ್ ಹಾಕೋದಕ್ಕೆ, ಅದು ಶೋಲ್ಡ್ರ್ ಎಲ್ಲ ಟಚ್ ಮಾಡ್ಕೊಂಡು ಹೋಗಿದ್ದೆ ಅಂತ ಕೇಳ್ತಾರೆ. ಸೊ ಅದೊಂದು ಬಿಡ್ತು ಅಂತ ಅಂದರೆ ಇನ್ನೇನು 2 ವಿಕೆಟ್ ತೆಗೆದಿರೋದು ಅವರೇನೇ. 2 ವಿಕೆಟ್ ಅವ್ರಿಗೇ ಬಿದ್ದಿದೆ. ಆ್ಯಂಡ್ ಒಂದು ಸಖತ್ ಕ್ಯಾಚ್ ನೀಡ್ತಾರೆ ಬಿಷ್ಣೋಯಿ ಮತ್ತು ಯಾರಿಗೂ ಆಯುಷ್ ಬದೂನ್ ಇಬ್ಬರು ಸೇರಿಕೊಂಡು ಸಖತ್ ಕ್ಯಾಚ್ ನೀಡಿದ್ದಾರೆ ಬೌಂಡ್ರಿ ಲೈನ್ಸಲ್ಲಿ. ಸೊ ಅದು ಬಿಡ್ತು ಅಂದರೆ ಇನ್ನೇನಿಲ್ಲ, ಈ 2 ವಿಕೆಟ್ ಹೋಗಿರೋದು. 2 ವಿಕೆಟ್ಗೆ ಓಡ್ದು ಅಜ್ಜಿ ಡಮಾಲ್ ಡಿಮಿಲ್ ಓಡ್ದು ಚಚ್ ಬೀಸಾಕೋರು. ಇವತ್ತು ಪ್ರಭ್ಸಿಮ್ರಾನ್ ಸಿಂಗ್ ಅವರ ಆಟ ಓಪನಲ್ಲಿ ಅಟ್ಯಾಕ್ ಮಾಡೋದಲ್ಲ ಅಂತ 69 ರನ್ಸು ಹೊಡೆದಿರೋ. ಇವತ್ತು ಅಗ್ರೆಸಿವ್ ಅಪ್ರೋಚ್ನ ಅವ್ರು ತೊಗೊಂಡು ಹೋಗಿದ್ದು. ಎಕ್ಸ್ಪೆಕ್ಟೇಷನ್ ಇಲ್ಲ ಪ್ರಭ್ಸಿಮ್ರಾನ್ ಸಿಂಗು ಸಖತ್ತಾಗಿ ಆಡ್ತಾರೆ ಅಂತ. ಪ್ರಿಯಾಂಶ್ ಆರ್ಯ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಇವ್ರು ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು. ಪ್ರಭ್ಸಿಮ್ರಾನ್ ಏನೋ ಡುಬಾಕ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲ, ಈ ಮ್ಯಾಚು ಸ್ಕೋರ್ ಮಾಡಿದ್ರು ಓಪನರ್ ಆಗಿ ಬಂದು. ಶ್ರೇಯಸ್ ಅಯ್ಯರ್ 6 ಮೇಲೆ 6 ಇಟ್ಟು ಅವರು ಕೂಡ ಒಂದು 50 ಮಾಡ್ಕೊಂಡ್ರು. ಇವರು ಒಂದು 40+ ಹೊಡೆದ್ರು ಬಂದ್ಬಿಟ್ಟು. ಒದೆರ ಅವರು ಒದೆ ಕೊಟ್ಟರು ಸರಿಯಾಗಿ ಬಂದ್ಬಿಟ್ಟು. ಎಲ್ಲರೂ ಗುಮ್ಮವ್ರೆ ಗುರು. ಅದರಲ್ಲಿ ಯಾರಿದ್ದಾರೆ ಟುಕು ಆಡೋರು ಯಾರು ಇಲ್ಲ ಅಲ್ಲಿ. ಎಲ್ಲ ಪಂಜಾಬಲ್ಲಿ ಹಾಕೊಂಡು ಗುಮ್ಮೋ ಅಂತವ್ರು. ಇನ್ನು ಮ್ಯಾಕ್ಸ್ವೆಲ್, ಸ್ಟೈನಿಸ್, ನಜೀಲ್, ಶಶಾಂಕ್ ಸಿಂಗು, ಇನ್ನು ಹೆಂಗೈತೆ ಅವ್ರದ್ದು ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂತಂದರೆ. ಕದರ್ ನೋಡಿ ಹೆಂಗಿದೆ ಅಂತ ಪಂಜಾಬ್ ಕಿಂಗ್ಸ್ ಅವ್ರದ್ದು ಹಾಕೊಂಡು ಗುಮ್ತಾ ಇತ್ತು ಅಂದರೆ ಶ್ರೇಯಸ್ ಅಯ್ಯರ್ ಕಮ್ಮಿನಾ ನೋಡಿ. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್. ಲಾಸ್ಟ್ ಮ್ಯಾಚ್ ನೋಡಿದ್ರೆ 100, ಈ ಮ್ಯಾಚ್ ನೋಡಿದ್ರೆ 50. ನಾಟ್ ಔಟ್ ಆಗಿ ಬೇರೆ ಉಳ್ಕೊಂಡಿದ್ದಾರೆ. ಲಾಸ್ಟ್ ಮ್ಯಾಚು ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಏನು ಶ್ರೇಯಸ್ ಅಯ್ಯರ್ ಏನು ಈ ಸೀಸನ್ ಔಟೇ ಆಗಬಾರ್ದು ಅಂತ ಅನ್ಕೊಂಡಿದ್ರಿಂದ ಕಾಣಿಸುತ್ತೆ. ಸೊ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟು ಮಗ. ಗೋಮ್ ಬಿಸಾಕ್ಬಿಟ್ಟಿದ್ದಾರೆ. LSA ಓನರ್ ಸಂಜೀವ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಅದೇ ರಿಷಬ್ ಪಂತ್ ಎಷ್ಟು ಬಾಲ್ ಆಡ್ತಾನೆ, ಎಷ್ಟು ರನ್ ಹೊಡಿತಾರೆ ವಯ್ಯ, ಎಷ್ಟು ರನ್ನಿಗೆ ಎಷ್ಟು ಕೋಟಿ ಕೊಟ್ಟಿದ್ದೀನಿ ನಾನು, ಮ್ಯಾಚ್ ಮಾಡ್ತಂದ್ರೆ ಎಷ್ಟಕ್ಕೆ ಎಷ್ಟು ಬರ್ತದೆ ಅಂತ ಮ್ಯಾಚ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿರ್ತಾನೆ ಅಷ್ಟೇ ವಯ್ಯ. ಇನ್ನೇನು ಮಾಡ್ತಾನೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಅನಿಸ್ತು ಈ ಮ್ಯಾಚು ಡಾಮಿನೇಷನ್ 1 ಸೈಡ್ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಾ.